2025 ಸಾಕಷ್ಟು ಜನರಿಗೆ ರೋಲರ್ ಕೋಸ್ಟರ್ ಅನುಭವ ಕೊಟ್ಟಂತಹ ವರ್ಷ ಮುಗಿದು ಹೋಗಿದೆ. ಇನ್ನೇನಿದ್ರು ಕೂಡ ಇತಿಹಾಸದ ಪುಟ ಸೇರಿದೆ 2025. ಈಗೇನಿದ್ರು ಕೂಡ ಹೊಸ ಅಧ್ಯಾಯ, ಅದು 2026. ಈಗಾಗಲೇ ಅದ್ಧೂರಿಯಾಗಿ ರಾಜ್ಯದ ಜನ ವೆಲ್ಕಮ್ ಮಾಡಿದ್ದಾರೆ. ನಮ್ಮ ಆಲ್ಮೋಸ್ಟ್ ಈ ಬುಲೆಟಿನಲ್ಲಿ ನಾವು ರಾಜ್ಯಾದ್ಯಂತ ಇರುವಂತಹ ಸೆಲೆಬ್ರೇಷನ್ಸ್ ಹೇಗಿತ್ತು ಮಧ್ಯರಾತ್ರಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ. ಜೊತೆಗೆ ಇವತ್ತು ಬೆಳಗ್ಗೆ ಹೇಗಿದೆ ಸಂಭ್ರಮಾಚರಣೆಯ ಮುಂದುವರೆದ ಭಾಗ, ಆ ಡೀಟೇಲ್ಸ್ ಕೂಡ ಕೊಡ್ತೀವಿ. ವಿಶ್ವದಾದ್ಯಂತ ನ್ಯೂ ಇಯರ್ ಗ್ರ್ಯಾಂಡ್ ವೆಲ್ಕಮ್ ಆಯಿತು. ಪಾರ್ಟಿ, ಮೋಜು ಮಸ್ತಿ, ಸೆಲೆಬ್ರೇಷನ್ ಅನ್ನೋದರ ಮೂಲಕ ಒಂದು ಫ್ರೆಶ್ ಮೂಡ್ಗೆ ಜನ ಜಾರಿದ್ರು. ನಮ್ಮ ಬೆಂಗಳೂರಿನಲ್ಲಂತೂ ಇಡೀ ರಾಜ್ಯದಲ್ಲಿ ಕೇಂದ್ರ ಬಿಂದುವಾಗಿದ್ದೇ ಬೆಂಗಳೂರು. DJ ಸೌಂಡ್ಸ್ಗೆ ಯುವಕರು ಮಸ್ತ್ ಸ್ಟೆಪ್ಸ್ ಹಾಕಿದ್ರು. ಮುದ್ದಾದ ಹುಡುಗಿಯರು ಕೂಡ ನಾವೇನು ಕಡಿಮೆ ಇಲ್ಲ ಅಂತ ಅವ್ರಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ರು. ಯಾವುದೇ ಪಬ್ ಇರಲಿ, ಕ್ಲಬ್ ಇರಲಿ, ಹೋಟೆಲ್ ಇರಲಿ, ಜನ ಸಮೂಹದಿಂದ ತುಂಬಿ ತುಳುಕ್ತಾ ಇತ್ತು. ಜನಸಾಗರ. ಇನ್ಫ್ಯಾಕ್ಟ್ ಕ್ರೌಡು ನಡೆದಾಡ್ತಾ ಇದ್ದಾರೆ ಅಥವಾ ಫ್ಲೋಟ್ ಆಗ್ತಾ ಇದ್ದಾರೆ ಅನ್ನೋ ಅನುಮಾನ ಬರ್ತಾ ಇತ್ತು. ಆ ಮಟ್ಟಕ್ಕೆ ಜನ ಬಂದು ಎಂಜಾಯ್ ಮಾಡಿದ್ರು. ಮತ್ತು ಇಲ್ಲೆಲ್ಲ ನಾವು ಒಂದು ಕಡೆ ವಿಜುವಲ್ಸ್ ತೋರಿಸ್ತಾ ಇದ್ದೀವಲ್ಲ, ಇಲ್ಲೆಲ್ಲ ಇದು ಕೆಲವ್ರಿಗೆ ಲೈಫ್ ಟೈಮು. ನೆಕ್ಸ್ಟ್ ವರ್ಷ ಎಲ್ಲಿರ್ತೀವೋ ಇಲ್ಲೋ ಗೊತ್ತಿಲ್ಲ. ಈ ವರ್ಷ ಬೆಂಗಳೂರಿನಲ್ಲಿ ಅದೇನೋ ಚರ್ಚ್ ಸ್ಟ್ರೀಟು, MG ರೋಡು, ಬ್ರಿಗೇಡ್ ರೋಡು ಸೆಲೆಬ್ರೇಷನ್ ಅಂತಾರಲ್ಲ, ಹೋಗಿ ನೋಡೋಣ ಅನ್ನುವಂತಹ ಕುತೂಹಲ. ಸುಮ್ಮನೆ ಒಂದು ವಿಸಿಟ್ ಹಾಕಿ ಬರ್ತೀನಿ ಅಂತ ಹೇಳಿದವರೆಲ್ಲ 3-4 ಗಂಟೆ ಇದ್ದಿದ್ದು ಕಾಣಿಸ್ತಾ ಇತ್ತು. ಯೂಶ್ವಲಿ ಇಂಥ ರೋಡ್ಸ್ ಎಲ್ಲ ಇದಾವಲ್ಲ, ಚರ್ಚ್ ಸ್ಟ್ರೀಟು, MG ರೋಡು, ಬ್ರಿಗೇಡ್ ರೋಡೆಲ್ಲ, ನೀವು ಅಲ್ಲಿಗೆ ಹೋಗೋದಷ್ಟೇ ನಿಮ್ಮ ಪ್ಲ್ಯಾನು. ಅಲ್ಲಿಗೆ ಹೋದ್ಮೇಲೆ ಆ ರೋಡೇ ಪ್ಲ್ಯಾನ್ ಮಾಡುತ್ತೆ ಅಂತ ಒಂದು ನಂಬಿಕೆ ಈ ಪಾರ್ಟಿ ಫ್ರೀಕ್ಗಳಿಗೆ. ಯಾವುದಾದ್ರೂ ಪಬ್ ಚೆನ್ನಾಗಿ ಕಾಣಿಸುತ್ತೆ, ಒಳಗೆ ನುಗ್ಗೋಣ ಅಂತ ಅನಿಸುತ್ತೆ. ಬಟ್ ನಿನ್ನೆ ಅಂಥದ್ದು ಅವಕಾಶ ಇರಲಿಲ್ಲ. ಯಾಕಂದರೆ ಪ್ರಿಯಾರ್ ಬುಕ್ಕಿಂಗ್ ಮಾಡಿಸ್ಬಿಟ್ಟಿದ್ರು. ಕಪಲ್ ಎಂಟ್ರಿ, ಸಿಂಗಲ್ಸು, ಸ್ಟ್ಯಾಗ್ಸು ಅಂತೆಲ್ಲ ಪ್ರಿಯಾರ್ ಬುಕ್ಕಿಂಗ್ ಇತ್ತು. ಮಿಕ್ಕವರೆಲ್ಲ ರಸ್ತೆಯಲ್ಲೇ ನಿಂತು ಸೆಲೆಬ್ರೇಷನ್ ಮಾಡಿದ್ರು. ಅಲ್ಲೊಂದು ಎಂಟರ್ಟೈನ್ಮೆಂಟ್, ಒಂದು ವೈಬ್ ಕ್ರಿಯೇಟ್ ಆಗಿರುತ್ತೆ. ಆಮೇಲೆ ನಮ್ಮ ಖುಷಿನ ಗುರುತು ಪರಿಚಯ ಇಲ್ದಿದ್ದವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ಜನಕ್ಕೆ ಅದೇನೋ ಒಂದು ರೀತಿ ಖುಷಿ ಕೊಡುತ್ತಂತೆ, ಸೈಕಾಲಜಿಕಲ್ ಫ್ಯಾಕ್ಟರ್ ಪ್ರಕಾರ. ಆಮೇಲೆ ನಾವು ಖುಷಿಯಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೂ ಒಂದು ಅವಕಾಶ ಅನ್ನೋ ರೀತಿನಲ್ಲಂತೆ ಇವೆಲ್ಲ ಸೆಲೆಬ್ರೇಷನ್. ಹಿಂಗಾಗಿ ಮಾಸ್ ಗ್ಯಾದ್ರಿಂಗ್ ಆಗೋದು. ಬೇರೆಯವ್ರು ಹೆಂಗೆ ಖುಷಿ ಪಡ್ತಾ ಇದ್ದಾರೆ, ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನೋಡೋಣ ಅಂತ ಹೇಳಿ ನುಗ್ಗಿರೋ ಗುಂಪು. ಉತ್ಸಾಹ ಕೊನೆ ತನಕ ಕಡಿಮೆ ಆಗಿರಲಿಲ್ಲ. ಪೊಲೀಸರು ಎಲ್ಲ ಸೆಲೆಬ್ರೇಷನ್ ಮುಗೀತು, ನಡಿಬೇಕು ನೀವು ಮನೆಗೆ ಅಂತ ಕಳಿಸಿದ್ರು. ಆಮೇಲೆ ಒಂದು 4-5 ಲಕ್ಷ ಬರಬಹುದು ಅನ್ನೋ ಅಂದಾಜಿತ್ತು. ಬಟ್ ಈ ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು, MG ರೋಡ್ನಲ್ಲಿ ವಿಪರೀತ ರೆಸ್ಟ್ರಿಕ್ಷನ್ಸ್ ಇದ್ದಿದ್ದರಿಂದ ಕ್ರೌಡ್ ಬೇರೆ ಬೇರೆ ಕಡೆಗೆಲ್ಲ ಡೈವರ್ಟ್ ಆಗಿದ್ದು ಕಾಣಿಸ್ತಾ ಇತ್ತು. ಇಂದ್ರಾನಗರ, ಕೋರಮಂಗಲ ಅಲ್ಲೆಲ್ಲ ಜಾಮ್ ಪ್ಯಾಕ್